ಹಾಯ್ ಹಲೋ ರೀ, ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾವು ಆರಾಮದೀವಿ ರೀ. ಈಗ ಬೆಳಿಗ್ಗೆ 10 ಗಂಟೆ ಬಂದೈತ್ರಿ. ಬ್ಯಾಳೆಗೆ ಹಾಕಿನ್ರಿ. ಇವತ್ತು ಗಣಪತಿ ವಿಸರ್ಜನೆ ಐತಿ. ಗಣಪತಿ ವಿಸರ್ಜನೆ ಐತಿ ಇವತ್ತು ನಮ್ದು. ಹಿಂಗಾಗಿ ಬ್ಯಾಳಿಗೆ ಹಾಕಿ ಸ್ವಲ್ಪ ಕಡುಬ ಮತ್ತು ಕಟ್ಟಿನ ಸಾಂಬಾರು ಮಾಡತ್ತೀನಿ ರೀ. ಇಲ್ಲೆಲ್ಲ ಅದನ್ನ ಸಾನ್ಗಿ ಒಳಗೆ ಹಾಕಿ ತೆಮ್ಮ ತಿಕ್ಕೊಂಡೇನ್ರಿ. ಹೂರ್ಣ ಹಿಂಗೆ ಬಂದೈತಿ. ಮತ್ತು ಕಟ್ಟಿನ ಸಾರು ಮಾಡಕ್ಕೆ ಇಲ್ಲಿ ಕಟ್ಲಿ ಬ್ಯಾಳಿ ಏನು ಕುದಿಸಿತೀವಲ್ರಿ ಹೂರ್ಣ ಅರ್ಯಕ್ಕೆ ಅದ್ರಾಗಿನ್ನೂ ಕಟ್ಲಿ ಬ್ಯಾಳಿ ತೆಗೆದು ಮಿಕ್ಸರ್ಗೆ ಹಾಕಿ ಇಟ್ಕೊಂಡೀನಿ ಕಟ್ಟಿನ ಸಾರು ಮಾಡಕ್ಕೆ. ಮತ್ತು ಕಟ್ಟನ್ನು ತೆಗೆದಿಟ್ಕೊಂಡೀನಿ. ಈಗ ಇದನ್ನು ತೆಗೆದು ಬೇರೆ ಕಡೆ ಇಟ್ಕೊಂಡ್ಬಿಡೋಣ. ಮುಂಚೆ ಈಗ ಇವನ್ನ ತೊಳ್ಕೊಂಬರ್ಬೇಕಲ್ರಿ. ಇವನ್ನ ಹೋಗಿ ತೊಳ್ಕೊಂಬರ್ತೀನಿ. ನಾನು ಕೂಡ ಜಳಕ ಮಾಡೀನಿ. ಇನ್ನು ಅರ್ಬಿ ಉಗ್ದಿಲ್ಲ, ಏನಿಲ್ಲ. ಇದನ್ನ ಮಾಡ್ಕೊಂಡು ಕುಂತೀನಿ. ಅರ್ಬಿ ಎಲ್ಲ ಉಗ್ದು ನೀರು ಹೊಕ್ಕಾವು. ಅರ್ಬಿ ಉಗ್ದು ಹಾಕಿ ಆಮೇಲೆ ಬಂದು ಇದನ್ನು ಮಾಡ್ತೇನೆ ರೀ. ಇದು ವಿಡಿಯೋ ಕಟ್ ಆಗಕತ್ತೈತ್ರಿ. ಈಗ ಹೋಗಿ ಇಟ್ಟು ನಾನು ಕೆಲಸ ಮಾಡಿ ಇದನ್ನು ಸ್ಟಾಪ್ ಮಾಡಿ ಬರೋಗ ಅಂತಂದ್ರೆ ಮತ್ತೆ ಕಟ್ಟಾಗಿಬಿಡ್ತೈತೆ ರೀ. ಇದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ನನಗಂತೂ ಒಂದು ಅರ್ಥ ಆಗಲ್ತು. ನೋಡೋಣ. ಈಗ ಅರ್ಬಿ ಹೋಗಿ ಬಂದೇನು ರೀ. ಇವನ್ನ ಹಾಕಿ ಕೇಳಿಸೋದಲ್ಲ. ಇನ್ನೊಂದು ಸ್ವಲ್ಪ ಕಮ್ಮಿ ಹಾಡು ಹಚ್ಚಾರಿ ಅವರು ಗಣಪತಿಯು. ಬೆಳ್ಳುಳ್ಳಿ ಸುರ್ಕೊಳತ್ತೇನೆ ರೀ. ಕಟ್ಟಿನ ಸಾರು ಮಾಡಿ ಆಮೇಲೆ ಕಟ್ ಮಾಡ್ತೇನೆ ರೀ. ಅಂದ್ರೆ ಒತ್ತಾಟನೆ ಆಗಿಬಿಡ್ತೈತಿ. ಏನು ನಾವು ಸುರ್ಕೊಳ್ಳೋದಿಲ್ರಿ. ಅಂದ್ರೆ ಜವಾರಿ ಬೆಳ್ಳುಳ್ಳಿ ಇವ ಒಂದು ಭಾಳ ಸಣ್ಣ ಅದಾವು. ಬ್ಯಾಡಿ ಕುದಿಸಿದಂತ ಕಟ್ ತೆಗೆದಿಟ್ಕೊಂಡ್ರಿ. ನಾನು ಈ ಗುಡ್ಡೆದಾಗ ಮಾಡ್ಬೇಕಂತ ಅನ್ಕೊಂಡಿನಿ. ಮಾಡ್ತೀನಿ. ಜಾಸ್ತಿ ನಮ್ಮ ತಂಗಿ ಅದು ಬರ್ತೀವಿ ಅಂತ ಹೇಳ್ಯಾರ್ರಿ. ಅದಕ್ಕೆ ಏನು ಮಾಡ್ತಾರೋ ನೋಡಂಗಿಲ್ಲ. ಎಣ್ಣೆ ಗಾಂಧಿ ಜೀರಿಗೆ, ಅರಿಶಿನ ಪುಡಿ, ಹಿಂಗೆ ಕೈಯಾಗ ತಿಕ್ಕಿ ಹಾಕಿದ್ರೆ ಸ್ಮೆಲ್ ಹಾಕಿದ್ರಿ. ಸ್ವಲ್ಪ ಜೀರಿಗೆದ ಅರಿಶಿನ ಪುಡಿ ಕೊಡ್ತೀನಿ. ಕಟ್ಟಿಗೆನ ಎಲ್ಲ ಹಾಕ್ಕೊಳತ್ತೇನೆ ರೀ ನಾನು. ಈಗ ಎಣ್ಣೆ ಮತ್ತು ಕರಿಬೇವು ಹಾಕ್ತೇನೆ ರೀ.
ಒಗ್ಗರಣೆ ಕೊಡಕ್ಕೆ ಮೊದಲು ನಮ್ಮವ್ವಾರ ಆತಿ ನಮ್ಮ ಅತ್ತೆ ಆತಿಯರು ಇವ್ರು ಚಮಚೆದಾಗ ಒಗ್ಗರಣೆ ಕೊಡ್ತಾರೋ. ಅಂದ್ರೆ ನನಗೆ ಅಷ್ಟೊಂದು ಅದು ಇದು ಅನಿಸ್ಲಿಲ್ಲ. ಅವ್ರ ಒಬ್ಬೊಬ್ರು ಒಂಥರ ಮಾಡ್ತಾರೆ ರೀ. ಹಿಂಗಾಗಿ ನಾನು ಹಂಗೆ ಬಾಳ್ಬೇಕಲ್ರಿ ಸರ, ಹಿಂಗಾಗಿ ಇದ್ರೊಳಗೆ ಒಗ್ಗರಣೆ ಕೊಡತ್ತೀನಿ. ಈಗ ಕರಿಬೇವು ಹಾಕ್ತೀನಿ. ಅದ್ರೊಳಗೆ ಸ್ವಲ್ಪ ಕೊತ್ತಂಬರಿನೂ ಹಾಕೋತೇನೆ ರೀ. ಎಣ್ಣೆ ಒಳಗನ ಹರಿದು ಬೆಳ್ಳುಳ್ಳಿ ಏನು ಜಜ್ಜಿ ಇಟ್ಕೊಂಡಿಲ್ಲ, ಬೆಳ್ಳುಳ್ಳಿ ಹಾಕೋತೇನೆ. ಮತ್ತು ಕಟ್ಟಿಗೆನ ನಾನು ಖಾರ ಕೂಡ ಹಾಕೋತೇನೆ. ಚಟ್ನಿಯಾಗನ ನೋಡಿ ಹಾಕೋದೇನೆ. ಮತ್ತು ಕಮ್ಮಾದ್ರೆ ಆಮೇಲೆ ಹಾಕ್ಕೊಳಕ್ಕೆ ಬರ್ತೈತಿ ಖಾರ. ಇದೇ ಸ್ವಲ್ಪ ಹಾಕಿಟ್ಕೊಂಡು ನಾನು ಇದ್ರಾಗ ಹಾಕ್ಕೊಂಡಿದ್ದೀನಿ. Shiva's hand on the dance floor. ಅದನ್ನೆಲ್ಲ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರೋದು ಇದ್ರಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಾಡಿದ್ರೆ ಉತ್ತಾಟನೆ ಹಿಂಗೆ ಹಿಂಗೆ ಕುಂತು ಬಿಡ್ತೈತಿ. ಅದಕ್ಕೆ ನಾವು ಚುಂಟೆಲ್ಲ ಕುದಿಸ್ಕೊಂಡು ಆಮೇಲೆ ಅದಕ್ಕೆ ಸುರ್ಕೋತೇನೆ ರೀ. ವರ್ಷನ್ ಕಟ್ಟಿ ಮೇಲೆ ಒಂದು ಸ್ವಲ್ಪ ಏನೋ ಈಗ ಇದಕ್ಕೆ ಹುಂಚೆ ಹಣ್ಣು ಹಾಕೋತೇನೆ. Full Shiva's hand on the dance. ಮತ್ತು ಕಟ್ಟಿನ ಸಾರಿಗೆ ಟೊಮಾಟೊ ಹಣ್ಣಿನಕ್ಕಿಂತ ಹುಂಚೆ ಹಣ್ಣು ಆದ್ರೆ ಭಾಳ ಚಲೋ ರೀ. ಈಗ ನಾನು ಕೂಡ ಹುಂಚೆ ಹಣ್ಣು ನಮ್ಮ ಅತ್ತಿ ಕೊಟ್ಟಿದ್ದಲ್ರಿ, ಅದನ್ನ ತೆಗೆದಿಟ್ಕೊಂಡು ಹಿಂಗೆ ಕಟ್ಟಿನ ಸಾರಿದ್ದಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿರ್ತೀನಿ. Shiva's hand on the dance. ಸ್ವಲ್ಪ ನೀರು ಹಾಕಿ ನೆನೆಯಾಗಿ ಬಿಡೋಣ್ರಿ. ಅದೆಲ್ಲ ನೆನೆದು ಇದಾಗುವಾಗಂದ್ರೆ ಏನು ಮಾಡಬೇಕು ಕೊಬ್ಬರಿ ಸಣ್ಣ ಪನ್ನೀರ್ ಸಾರಿಗೆ ಹಾಕಕ್ಕೆ ಕೊಬ್ಬರಿ ಬೇಕಲ್ರಿ. ಬಟ್ಲ ಕೊಬ್ಬರಿ 2 ಬಟ್ಲ ಐತಿ, ಒಂದು ಬಟ್ಲ ಹಾಕಿಟ್ಕೊಬಿಡ್ತೀನಿ. ಮೊದಲು ಅದು ಮಂದಗಾಗಿರ್ತೈತಿ. ಬೇಳೆ ಹಾಕಿ
ಶುದ್ಧ ನೀರಿನಿಂದ ಮುಖವ ತೊಳೆದು ಅಂಗಾರ ಹಚ್ಚಿ ಹರೆಗೆ ತುಪ್ಪದ ರೂಪಿ ಬೆಳಗ ಪೀವಿನ ಮೂರ್ತಾದ ಮೂರ್ತಿಗೆ ಬೆಳ್ಳಿನಾಗಲನ್ನು ಮಣಿಯ ಹಚ್ಚಗೆರೆ ನಿನ್ನ ಪಾದದಲ್ಲಿ ಹೋತಲ್ಲ ತೊಳ್ಕೊತೀನಿ. ಒಂದು ಲಗುಟ್ ಬಾ, ಅಲ್ಲಿ ಹೋಗಿ ನಿಂದ್ರಕ್ಕೆ ಹೋಗ್ಬೇಡ. ಅದ್ರಷ್ಟು ಸಾಕಲ್ಲ ರೀ, ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ. ಹಿಟ್ಟು ಮಾಡಿ ಇಟ್ಕೊಂಡೀನಿ, ನೆನೆದೈತಿ ಭಾಳ ಭಾಳ ತೆಳಬೇಕಿತ್ತು. ಮತ್ತು ಬಂದ ದೈವ ಶಕ್ತಿ ನೀನೆ ಶ್ರೀ ಗಣೇಶ ಕೂಡ ಒಂದು ಬೆಳ್ಳುಳ್ಳಿ ಹಾಕ್ಕೋತೀನಿ. ಬಂದ ದೈವ ಶಕ್ತಿ ಕಟ್ ಮಾಡಿ ಹಾಕ್ಕೋತೀನಿ. ಮಸಾಲೆ ಹಾಕ್ಕೋತೀನಿ. ರುಚಿ ನೋಡ್ರಿ ಇದಾಗತ್ತಲ್ಲ, ಮಸಾಲೆ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಇರಲಿ, ಸ್ವಲ್ಪ ಹಾಕೊಂಡು ನಾನು ಈಗ ಕೊಬ್ಬರಿ ಮಿಕ್ಸರ್ ಹಾಕೊಂಡಿದ್ರಿ. ಅದು ಕೂಡ ಕುದಿ ಬಂದೈತಿ. ಸಾರ ಹಾಕೋದೈತಿ. ಈಗ ಕೂಡ ಕುದಿ ಬಂದ ಮ್ಯಾಲೆಲ್ಲ ಉಪ್ಕೊಂಡೈತಿ ನೋಡ್ರಿ. ಕೊಬ್ಬರಿ ಅದಕ್ಕೆ ಹಾಕೋತೀನಿ. ಅಂದರೆ ಇವನ್ನ ಇಟ್ಬಿಡ್ತೀನಿ. ಎಲ್ಲ ಕೊಬ್ಬರಿ
ಕುದಿತೈತಿ. ಕೊಬ್ಬರಿ ಹಾಕಿ ನಾವು ಕೊಬ್ಬರಿ ಜೋಳನ ಕುದಿತಿರೋದು. ಈಗ ನೋಡ್ರಿ ಕಟ್ಟಿನ ಸಾರ ಕೊಬ್ಬರಿ ಹಾಕಿನಿ, ಎಲ್ಲ ಹಾಕಿನಿ, ಹಿಂಗೆ ಬಂದೈತಿ. ಇದೇನು ಸರಿಯಾಗಿ ಕಾಣಿಸ್ಬಾರ್ದು. ಆ ಥರ ಬಂದೈತಿ. ಈಗ ಎಲ್ಲ ಇದು ಸಾರು ರೆಡಿ ಆಯ್ತು. ಈಗ ಕಡ್ದು ಮಾಡ್ಬೇಕಲ್ರಿ. ಈಗ ಕಡ್ದು ಮಾಡಕ್ಕೆ ಸಣ್ಣ ಸಣ್ಣ ಉಳ್ಳಿ ಹರಿದಿಟ್ಕೊಳತ್ತೀನಿ. ಟೈಮಿನ ಉಳ್ಳಿ ಮಾಡಿಟ್ಕೊಳತ್ತೀನಿ. ಅಂದ್ರೆ ಲಟ್ಟಿಸ್ಕೊಂಡು ಹೂರ್ಣ ತುಂಬಿದ್ರೆ ಆಗಕ್ಕೈತಿ. ಮೊದಲು ಇದನ್ನ ಹಿಂಗೆ ಉಳ್ಳಿ ಹರಿದಿಟ್ಕೊಂಡ್ರೆ ಸ್ವಲ್ಪ ನಮಗೆ ಈಸಿ ಆಕೈತಿ, ಜಲ್ದಿ ಆಕೈತಿ ಮಾಡೋಕ್ಕಂತ. ನಂದು ಒಂದು ವಿಡಿಯೋ 2 ಸತಿ ಅಪ್ಲೋಡ್ ಮಾಡೇನಿ ರೀ. ಅದು ನಾನು ಮಾಡಿದ ವಿಡಿಯೋನ ಬೇರೆ, ಹಾಕಿದ ವಿಡಿಯೋನ ಬೇರೆ ಆಗಿಬಿಟ್ಟೈತ್ರಿ. ಹಾಗಾಗಿ ಅದನ್ನು ಹೆಂಗೆ ತೆಗಿಬೇಕು, ಡಿಲೀಟ್ ಮಾಡಬೇಕು ಅಥವಾ ಅಷ್ಟೇ ಬಿಡಬೇಕು ಅಂತ ನನಗೆ ಗೊತ್ತಾಗಲ್ರಿ. ಅದಕ್ಕೇನೋ ಡಿಲೀಟ್ ಮಾಡಿದ್ರೆ ವ್ಯೂಸ್ ಕಟ್ಟಾಕ ಅಂತ, ಹೀಗಾಗಿ ನಾನು ಅದನ್ನು ತೆಗೆದಿಲ್ಲ. ಯಾರಿಗಾರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ, ಅದನ್ನು ತೆಗಿಬೇಕು ಬೇಡವಾ ಅಂತ ಹೇಳಿ. ಇದನ್ನ ಇಷ್ಟಿಷ್ಟ ಕಡೆಯಾಗಿ ತೆಗೆದಿಟ್ಕೊಂಡು ಎಲ್ಲಿ ಹಾಕಿಸ್ಕೊತೀನಿ. ಇಷ್ಟಿಷ್ಟ ಸ್ವಲ್ಪ ಲಟ್ಟಿಸ್ಕೊತೀನಿ, ಭಾಳ ಉದ್ದ ಮಾಡೋದಿಲ್ಲ. ಅಂದ್ರೆ ಕರ್ಜಿಕಾಯಿ ಅಂತಂದ್ರೆ ಕೊಬ್ಬರಿ ಹಾಕಿ ಮಾಡ್ತಾರಲ್ರಿ, ಅಂಥವನ್ನ ಉದ್ದಕ್ಕೆ ಮಾಡಿದ್ರೆ ಚಂದ ಕಾಣ್ತಾವೆ. ಇದು ಹುಣ್ಣದ್ದು ಅಲ್ರಿ, ಹೀಗಾಗಿ ಇದು ಸ್ವಲ್ಪ ಗುತ್ತಾಗೇನೆ ಇರಬೇಕು. ನಾ ಈಗ ಒಂದು 5 ಹಚ್ಚು ಮಾಡ್ಕೊಂಡು ತುಂಬ್ಕೊತೀನಿ. ಆಮೇಲೆ ಉಳಿದಿದ್ದು ಎಲ್ಲ ಮಾಡ್ಕೊತೀನಿ. ಅಂದ್ರೆ ಅಚ್ಚೂ ಆರಬಾರ್ದ್ರಿ. ಅಚ್ಚಾರಿದು ಅಂದ್ರೆ ಅದು ನಾವು ಹೊತ್ತಿರ್ತೀವಲ್ರಿ, ಇದು ಫೋಲ್ಡ್ ಮಾಡ್ತೀವಿ, ಹೂರ್ಣ ತುಂಬಿ ಅದು ಫೋಲ್ಡ್ ಆಗೋದಿಲ್ಲ, ಅಚ್ಚಾರ್ತಾವೆ. ಅದಕ್ಕಾಗಿ ಒಂದು 4-5 ಮಾಡ್ಕೊಳ್ಳೋದು, ಒಂದು 4-5 ಹಚ್ಚು ಮಾಡ್ಕೊಳ್ಳೋದು ಮಾಡ್ತೇನೆ ರೀ. ಈಗ 5 ಅದು ಅನ್ಕೋತೀನಿ ರೀ. ಹೂರ್ಣ ಎಲ್ಲ ತೆಗೆದಿಟ್ಟೀನಿ. ಇದನ್ನು ತಗೋತೀನಿ, ತಗೊಂಡು ಇಲ್ಲೊಂದು ಮಾಡಿ ಇಟ್ಕೊಳಕ್ಕೆ. ಈಗ ಹೂರ್ಣ ನೋಡ್ರಿ ಈ ಥರ ಹಿಂಗೆ ಮಾಡಿ ಇದ್ರೊಳಗೆ ಇಟ್ಕೊಂಡು ಆಮೇಲೆ ಹಿಂಗೆ ಇದನ್ನ ಸೈಡೆಲ್ಲ ಸ್ವಲ್ಪ ಹಿಟ್ಟು ಕೈಗೆ ಹಚ್ಕೊತಿದ್ರೆ ಹಚ್ಕೊರಿ, ಇಲ್ಲ ನೀರು ಹಚ್ಕೊರಿ. ಹೀಗೆಲ್ಲ ಇದನ್ನ ಫುಲ್ ಕವರ್ ಮಾಡ್ಕೋಬೇಕ್ರಿ. ಅಂದ್ರೆ ಅಲ್ಲಿ ಎಣ್ಣೆ ಒಳಗೆ ಹಾಕಿದಾಗ ಇವು ಬಾಯಿ ಬಿಡೋದು
ಇದನ್ನು ಹೊಡಿತಾವಲ್ರಿ, ಹಂಗಾಗೋದಿಲ್ಲ. ಇದು ನೋಡ್ರಿ ಹಿಂಗಾಗೈತಿ ಕಡ್ಬ. ಅದನ್ನೇ ಇಟ್ಕೋತೀನಿ. ಇನ್ನೊಂದು ತುಂಬ್ಕೊಳ್ಳೋಣ ಮತ್ತು ಹಂಗೆ. ಏ ಅಭಯ, ಏನದ ಅಭಯ? ಇಲ್ಲಿ ನೋಡ್ರಿ ಹಿಂಗೆ ಬಂದಾವು. ಇವನ್ನ ಎಣ್ಣೆ ಕಡ್ದ್ರೆ ರೆಡಿ. ಸಾರಿಂದ ಕೆಳಗಿಟ್ಟು ಏನು ಗಂಟು ಬಿದ್ದವ ಇವ ನನ್ನ ಮಗ ಭಾಳ ಅಂದ್ರೆ ಭಾಳ ಕಾಣಕತ್ತಾನ್ರಿ. ಸಾಲಿಗೆ ಹೋಗಂತಂದ್ರೆ ಇವತ್ತು ಸಾಲಿ ಗಣಪತಿ ಹೋಗ್ತೈತೆ, ನಮಗೆ ಹೋಗುದಿಲ್ಲ ಅಂತೇಳಿ ಸಾಲಿ ಬಿಟ್ಟು ಕುಂತಾರ ಮನ್ಯಾಗ. ನಮ್ಮ ಹಿರಿಯ ಹುಡುಗ ಆರಾಮಿಲ್ರಿ. ಏನಂತಂದ್ರೆ ಆಗ ಬಿಟ್ಟು ಜ್ವರ ಬರತ್ತವ್ರಿ ಇವ್ರು. ಹಿಂಗಾಗಿ ಅವನು ಕೂಡ ಸಾಲಿ ಬಿಡಿಸಿ ಒಂದು 3-4 ದಿನ ಆತ್ರಿ. ಇದೆಲ್ಲ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನ್ರಿ. ಎಣ್ಣೆ ಕಾಯಕತ್ತೈತಿ, ಅದ್ರಾಗ ಒಂದೊಂದಾಗಿ ಹಾಕ್ಬಿಟ್ರೆ ಎಷ್ಟಂದ್ರೆ ನಾನು 4 ಹಾಕೋತೇನೆ. ಚಮಚೆಯಲ್ಲಿಟ್ರಿ ಇವರು. ಕಡ್ಬು ಹಾಕ್ಕೊಳಕ್ಕೆ ಒಂದು ಸಾಬಾಣಿ ತೊಗೋತೀನಿ. ಏನು ಮಾಡತ್ರಿ?
ನೋಡ್ರಿ ಈ ಥರ ಬಂದಾವು ಕಡ್ಬ. ಈಗ ಇಷ್ಟೆಲ್ಲ ಉಳ್ಳಿ ಹರಿದಿಟ್ಕೊಂಡಿನಿ, ಇದಷ್ಟು ಆಗಬೇಕು. ನೋಡಿದ್ರಲ್ಲ ಈಗ ಕಡ್ಬ ಮತ್ತು ಕಟ್ಟಿನ ಸಾರ. ಈ ವಿಡಿಯೋ ಯಾರೆಲ್ಲ ನೋಡ್ರಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ವಿದ್ಯಾಶ್ರೀ ಹಳ್ಳಿ ಮಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ನಮಸ್ಕಾರ.